ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೀನಣ್ಣ, ಹೇಗಿದೆ ಕೆಲಸ? ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಏನಿಲ್ಲ ಚೆನ್ನಪ್ಪ. ಆದರೆ ಯಾರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ಓಡಾಡ್ತಿರ್ತೀವಿ ನೋಡು, ಅವ್ರ ಕಣ್ಣಿಗೆ ಹೋಗಿ ಸಿಕ್ಕಾಕೋದು. ಅಲ್ಲಪ್ಪ, ಈಗ ಅಂಥದ್ದು ಏನಾಯ್ತು? ಒಂದು ಆರ್ಡರ್ ಬಂದಿತ್ತು, ಡೆಲಿವರಿ ಮಾಡೋಣ ಅಂತ ಹೋದ್ರೆ ಆರ್ಡರ್ ಮಾಡಿದ್ದು ನನ್ನಿಬ್ಬರು ಮಕ್ಕಳು. ಸರ್, ನಿಮ್ಮ ಆರ್ಡರ್ ತಗೊಳ್ಳಿ. ಈ ರೀತಿ ಎಲ್ಲ ಸಂಪಾದನೆ ಮಾಡಕ್ ಗೊತ್ತಾಗತ್ತೆ, ಅಮ್ಮನ್ನ ಕಂಡವ್ರ ಮನೇಲಿ ಬಿಡಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ನೀವೇ ನೋಡ್ತಾ ಇರಿ, ಈ ಶ್ರೀನಿವಾಸ ಹೇಗೆ ಬದುಕ್ತಾನೆ, ಏನ್ ಮಾಡ್ತಾನೆ ಅನ್ನೋದನ್ನ ನೀವೇ ನೋಡಿರಂತೆ. ಹೋಗ್ಲಿ ಬಿಡು ಸೀನಣ್ಣ, ನಿಯತ್ತಾಗಿ ದುಡಿಯುವಾಗ ಯಾರಿಗೆ ಯಾಕೆ ಹೆದರ್ಕೋಬೇಕು? ಅಲ್ಲ, ಇಷ್ಟು ವರ್ಷ ನೀನು ಕಷ್ಟಪಟ್ಟು ದುಡ್ದು ಅವ್ರನ್ನ ಸಾಕು, ಮಕ್ಕಳು ಚೆನ್ನಾಗಿರ್ಲಿ ಅಂತ ನಿನ್ನ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಜೀವನನೇ ತ್ಯಾಗ ಮಾಡಿ. ಇವತ್ತಲ್ಲ ನಾಳೆ ನಿನ್ನ ತ್ಯಾಗದ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗತ್ತೆ ಬಿಡು ಸೀನಣ್ಣ. ಅವ್ರು ಅರ್ಥ ಆಗಲಿ ಅಂತ ನಾನು ಹೀಗೆ ಮಾಡ್ತಾ ಇಲ್ಲ ಚೆನ್ನಪ್ಪ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ದುಡ್ದಿದ್ದು ಯಾತಕ್ಕೆ? ಅವ್ರು ಚೆನ್ನಾಗಿರ್ಲಿ ಅಂತ ತಾನೇ. ಈಗಲೂ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಆ ಭಗವಂತ ಅವ್ರನ್ನ ಚೆನ್ನಾಗಿ ಇಟ್ಟಿರ್ಲಪ್ಪ ಅಂತಾನೆ. ಸೀನಣ್ಣ, ನೀನು ಕಷ್ಟದಲ್ಲಿದ್ರು ನಿನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದೆಯಲ್ಲ, ಇದು ನಿನ್ನ ದೊಡ್ಡ ಗುಣ. ಇರಲಿ, ದೇವರು ನಿನಗೂ ಒಂದಿಲ್ಲ ಒಂದು ದಿವಸ ಒಳ್ಳೆ ಬದುಕನ್ನು ಕೊಟ್ಟೇ ಕೊಡ್ತಾನೆ. ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ ಅಂತಾರಲ್ಲ ಹಾಗೆ. ಚೆನ್ನಪ್ಪ, ಒಂದು ಆರ್ಡರ್ ಬಂತು, ನಾನು ಫುಡ್ ಪಿಕಪ್ ಮಾಡ್ಕೊಳಕ್ ಹೋಗ್ಬೇಕು. ಆಯ್ತು ಸೀನಣ್ಣ, ನಾನು ಸಿಗ್ತೀನಿ. ಹುಷಾರು. ಆಯ್ತು, ನಾನು ಫೋನ್ ಮಾಡ್ತೀನಿ. ಆಯ್ತಪ್ಪ, ಆಯ್ತು. ಗಿರ್ಜಕ್ಕ, ಏನ್ ಲಕ್ಷ್ಮಿ? ಇವತ್ತು ಒಂದು 600 ಹೊಸದಿಟ್ಟಿದ್ದೀನಿ, ಚೆನ್ನಾಗಿ ಒಣಗಿದೆ. ನೀನೊಂದ್ಸಲ ಲೆಕ್ಕ ನೋಡ್ಕೊಂಡ. ಲಕ್ಷ್ಮಿ, ಎಷ್ಟು ಬೇಗ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು? ಲೆಕ್ಕ ಎಲ್ಲ ಬರ್ದಿರ್ತೀನಿ. ಸರಿ ಅಕ್ಕ, ಆಯ್ತು, ಬರ್ಲಾ? ನೀನು ಈ ಕೆಲಸ ನಂದು ಬಿಡಿ, ನೀವೇನು ಈ ತರ ಗಾಡಿಲಿ ಬೇರೆ ಓಡಾಡ್ತಾ ಇದ್ದೀರಾ? ನೀವ್ ಹೇಳಿದ್ದು ಆ ಸ್ಟೋರ್ ಕೀಪರ್ ಕೆಲಸ ಅಂತಲ್ವಾ? ನಾನು ಸುಳ್ಳು ಹೇಳಿದೆ ಲಕ್ಷ್ಮಿ. ನಾನು ಮಾಡ್ತಿರೋದು ಫುಡ್ ಡೆಲಿವರಿ ಕೆಲಸ ಲಕ್ಷ್ಮಿ.
ಈ ಕೆಲಸ ಅಂತ ಹೇಳಿದ್ರೆ ನೀನು ಎಲ್ಲಿ ಬೇಜಾರು ಮಾಡ್ಕೊಳ್ತೀವಿ ಅಂತ ಸುಳ್ಳು ಹೇಳಿದೆ. ಏನ್ರಿ, ಸುಳ್ಳನ್ನ ದ್ವೇಷ ಮಾಡ್ತಾ ಇದ್ದಿದ್ ನಾವು ಈಗ ಸುಳ್ಳನ್ನೇ ಸ್ನೇಹಿತನಾಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಒಬ್ರಿಗೊಬ್ರು ಇಷ್ಟೊಂದು ಸುಳ್ಳು ಹೇಳ್ತಾ ಇದೀವಲ್ಲ, ಜೀವನ ಏನೇನೋ ಕಲಿಸ್ಬಿಡುತ್ತೆ. ಲಕ್ಷ್ಮಿ, ಅದಿರ್ಲಿ, ನಿನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಏನ್ ಮಾಡ್ತಾ ಇದ್ದೀನಿ ನೀನು? ನೀವೊಬ್ರು ಎಷ್ಟು ಅಂತ ದುಡಿತೀರಾ, ಅದ್ ನೋಡ್ಕೊಂಡು ನಾನು ಸುಮ್ಮನೆ ಹೇಳಕ್ಕಾಗತ್ತಾ? ನಿಮ್ಮ ಹೆಂಡತಿಯಾಗಿ ನಿಮಗ್ ಸಹಾಯ ಮಾಡೋದು ನನ್ನ ಧರ್ಮ ರೀ. ನಿನ್ನ ಎಂಥ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟೆ ನೋಡು ಲಕ್ಷ್ಮಿ. ರಾಣಿಯಾಗಿ ಬದುಕಬೇಕಾಗಿದ್ದವಳು ನೀನು. ಕಲಿಸ್ಬಿಡು ಲಕ್ಷ್ಮಿ. ಏನ್ರಿ ಇದೆಲ್ಲ? ಯಾಕೆ ಇಷ್ಟೊಂದು ನೊಂದ್ಕೋತಾ ಇದ್ದೀರಾ? ನೋಡಿ, ನಾನು ಈ ಕೆಲಸ ಮಾಡುವಾಗ ಆಳಾಗಿರ್ಬಹುದು, ಆದ್ರೆ ನಿಮ್ ಹೃದಯದಲ್ಲಿ ನಾನು ಯಾವಾಗ್ಲೂ ಮಹಾರಾಣಿದೆ. ನೀವು ಹೀಗೆಲ್ಲ ನೊಂದ್ಕೋಬೇಡಿ. ಆದ್ರೂ ಇಲ್ಲ, ಗೀದ್ರೂ ಇಲ್ಲ. ನೀವು ನನ್ನ ಬಗ್ಗೆ ಹೇಳ್ತಿದ್ದೀರಲ್ಲ, ಈ ಬಿಸಿಲಲ್ಲಿ ನೀವು ರೋಡ್ ಅಲ್ಕೊಂಡು ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅಲ್ಲ, ನಿಮಗ್ ವಯಸ್ಸಾಗಿದೆ ಅನ್ನೋದನ್ನು ಮರ್ತ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ನೋಡಿ, ನೀವಿವತ್ತೇ ಈ ಕೆಲಸ ಬಿಟ್ಬಿಡ್ಬೇಕು. ನಿಧಾನಕ್ಕೆ ಸಿಂಚು, ನಿನ್ ಗಂಡ ಇಲ್ಲಮ್ಮ? ಗೊತ್ತಿಲ್ಲಮ್ಮ, ಏನೋ ಕೆಲಸ ಆಯ್ತು ಅಂತ ಹೊರಗಡೆ ಹೋಗಿದ್ದಾರೆ. ಹೌದೌದು, ಭಾರಿ ಕೆಲಸ. ಬೆಳಿಗ್ಗೆ ಹೋದ್ರೆ ದುಡ್ದು ಸಾಕಾಗಿ ಸಂಜೆನೆ ಮನೆಗೆ ಬರೋದು. ನನಗೆ ಗೊತ್ತು, ನಾನೇನಾದ್ರೂ ಬುದ್ಧಿ ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ಅಂತ. ನಾನು ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀನಿ. ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ನಿಮ್ಮ ಅಪ್ಪನ ಮುಂದೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ಅವ್ನು ಸರಿ ಹೋಗೋ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ನೀನು ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಒಂದು ಮಾತು ಕೇಳಲ್ಲ. ಅದ್ರ ಜೊತೆಗೆ ಊಟ ತಿಂಡಿ ಮಾಡಿದ್ರೆ ಅವನಿಗೋಸ್ಕರ ಕಾಯ್ಕೊಂಡು ಕೂತಿರ್ತೀಯ. ಸಿಂಚು, ನಿನ್ಗ ಗರ್ಭಿಣಿ ಕಣೆ. ಸಮಯಕ್ಕೆ ಊಟ ಮಾಡಿಲ್ಲ ಅಂದರೆ ನಿನಗೂ ಒಳ್ಳೇದಲ್ಲ, ಮಗುಗೂ ಒಳ್ಳೇದಲ್ಲ. ಆರೋಗ್ಯ ಹಾಳಾದ್ರೆ ಏನು ಮಾಡ್ತೀಯ ಹೇಳು? ಅಮ್ಮ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಂತ ಸರಿ ಹೋಗುತ್ತೆ. ಯಾವಾಗ ಸರಿ ಹೋಗುತ್ತೆ? ಬಯಸಿ ಅವನೇ ಬೇಕು ಅಂತ ಮದುವೆ ಮಾಡಿಕೊಂಡೆ. ಅದೇ ನಾವೇ ಯಾವುದಾದ್ರೂ ಒಂದು ಗಂಡು ಒಂದು ಮದುವೆ ಮಾಡಿದ್ರೆ ರಾಣಿ ಥರ ಇರ್ತಿದ್ದೆ. ಈ ಥರ ಕುತ್ಕೊಂಡು ಯೋಚನೆ ಮಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅಮ್ಮ, ಏನ್ ನಿನ್ ಮಾತನರ್ಥ? ಸಿಂಚು, ನನ್ನ ಮಾತು ನಿನ್ಗೆ ಇನ್ನೂ ಅರ್ಥ ಆಗ್ತಿಲ್ವಾ? ಏನೋ ಆ ಭಗವಂತನ ದಯದಿಂದ ನಾವು ಚೆನ್ನಾಗಿರೋದಕ್ಕೆ, ನನ್ನ ಮಗಳು ಚೆನ್ನಾಗಿರ್ಲಿ, ನನ್ನ ಅಳಿಯ ಚೆನ್ನಾಗಿರ್ಲಿ ಅಂತ ನಿನಗೊಂದು ಮನೆ ಮಾಡಿಕೊಟ್ವಿ, ಅವನಿಗೆ ಬಿಸ್ನೆಸ್ ಹಾಕ್ಕೊಟ್ವಿ. ಯಾವ್ದನ್ನೂ ಉಳಿಸ್ಕೊಂಡಿಲ್ಲ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ